ತುಮಕೂರು ಜಿಲ್ಲೆ ತಿಪಟೂರು ನಗರದ ಹಲವೆಡೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಎಪಿಎಂಸಿ ತರಕಾರಿ ಮಾರುಕಟ್ಟೆ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಬಾಲಕರ ವಿದ್ಯಾರ್ಥಿ ವಸತಿ ಗೃಹ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಾಹಿತಿ ಕೊಡಿ ನೀನು ಅಯ್ಯಪ್ಪ ಸ್ವಾಮಿ ಮಾಹಿತಿ ಕೊಡಬಹುದು ಸ್ವಾಮಿ. ಈಗಲೇ ಅವ್ರು ಹೇಳ್ದಂಗೆ ಮಂಜುನಾಥ ಹೇಳ್ದಂಗೆ ಈಗಲೇ ಕ್ಲೀನ್ ಆಗಿರೋದು, ಈಗಲೇ ಕ್ಲೀನ್ ಆಗಿರೋದು ಸ್ವಾಮಿ. ನಗರಸಭೆ ಕೇಳಿ ಸ್ವಾಮಿ, ನನ್ನೇ ಪಕ್ಕದ್ದು JCB ನೆನ್ನೆ ದಿನ ಕ್ಲೀನ್ ಮಾಡಿರೋದು. ಕಿತ್ತೂರು ಕಸ ತಗೊಂಡು ಅವ್ರಿಗೆ ಸುರಿತಾರೆ, ಕೆರೆ ಅಂಗಳ ಮುಚ್ಚುತ್ತಿದ್ದಾರೆ. ಇದು ಕೆರೆ ಅಂಗಳ ಸ್ವಾಮಿ. ನಾವು ಬರ್ತೀವಿ ಗೊತ್ತಾಗ ಕ್ಲೀನ್ ಮಾಡಿರೋದು. ಟೋಟಲಿ ಇದು ಎಷ್ಟೊಂದು 12 ಕೆರೆ ಅಂಗಳ ಮುಚ್ಚಿರೋದು, ಕೆರೆ ಅಂಗಳ ಮುಚ್ಚಿ ಮಾಡಿರೋದು ಸ್ವಾಮಿ. ರೈತರಿಗೆ ಅನುಕೂಲವಾಗಂತ ರೀತಿಯಲ್ಲಿ ಕೊಡಿ ಅಂತ ಕೇಳ್ತಿರೋದು ಎಪಿಎಂಸಿಯವರಿಗೆ. ತರಕಾರಿ ಮಾರುಕಟ್ಟೆ ಪರಿಶೀಲನೆ ವೇಳೆ ದಲ್ಲಾಳಿಗಳ ಕಮಿಷನ್ ಹಾವಳಿ ಕುರಿತು ರೈತರು ಮಾಡಿದಂತಹ ದೂರನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಕಮಿಷನ್ ಹಾವಳಿಗೆ ಉಪಲೋಕಾಯುಕ್ತ ವೀರಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ ಈಗ ಸೇಲ್ ಮಾಡ್ತಾ ಇದ್ದೀವಿ ಸರ್, ಅಪ್ರೂವಲ್ಲಿ ಕಳಿಸಿದ್ದು ಸರ್. ಅಲ್ಲಿ ತನಕ ಇಲ್ಲಿ ರಸ್ತೆ ಮುಂದೆ ಮುಂದೆ ಬರ್ತಿದ್ದಾರೆ ಸರ್, ಅಲ್ಲಿಗೆ ಇಟ್ಕೊಂಡು ಅಪ್ರೂವಲ್ಲಿ ಕಳಿಸಿದ್ದು ಸರ್. ಅಪ್ರೂವಲ್ಲಿ ಇವ್ರಿಗೆ ಕೊಡಕ್ಕೆ ಇಲ್ಲ ಮತ್ತೆ ಬಾಡಿಗೆ ಮುಂದೆ ಕುಂದ್ರೆ ಬಾಡಿಗೆ ಈ ಮುಂದ್ಗಡೆ ಇದಾವಲ್ಲೆಲ್ಲ ಇವರೆಲ್ಲ ಬಾಡಿಗೆ ಕೊಡ್ತಾರೆ ಅವ್ರಿಗೆ. ಯಾರಿಗೂ ಇಲ್ಲ ಸರ್, ಕೊಟ್ಟಿಲ್ಲ ಸರ್. ಅಪ್ರೂವಲ್ಲಿ ಕಳಿಸಿದ್ದು ಸರ್. ಎಲ್ಲ ಬಾಡಿಗೆ ತಗೊಳ್ದು ಚಾರಿಟಿ ಕೊಟ್ಟಿದೆಯಾ? ಅಂಗಡಿ ಇಲ್ಲ ಫ್ರೀನಾ ಸರ್? ಅಪ್ರೂವಲ್ ಮೊನ್ನೆ ಕಳಿಸಿದ್ದು ಸರ್. ಅಲ್ಲ ರೀ, ಉದ್ಯೋಗ ಅಂಗಡಿಗೆ ಯಾವ್ದು ಬಾಡಿಗೆ ಕೊಟ್ಟಿಲ್ವಾ? ಇಲ್ಲ ಸರ್, ಅಪ್ರೂವಲ್ ಕಳಿಸಿದ್ದು ಸರ್. ಬಂದ್ಮೇಲೆ ಇವ್ರಿಗೆ ಏನು ಅಪ್ರೂವಲ್? ಎಷ್ಟು ವರ್ಷ ಆಯ್ತು ಕಟ್ಟಿದ್ದು ಸರ್? ಈಗ 5-6 ತಿಂಗಳು ಆಯ್ತು ಇದೆಲ್ಲ ಕಟ್ಟಿ. ಹಾಂ ಸರ್, ಇದು ಕವರ್ ಐತೆ ಸರ್, ಮುಂದೆ ಇದ್ದಿದ್ದಿಲ್ಲ ಸರ್, ಅದಕ್ಕೆ ಇದು ಮುಂದೆ ಆಯ್ತಪ್ಪ. ಇಲ್ಲ ಸರಿ, ಈಗ ಇವ್ರಿಗೆ ರೆಂಟ್ ಯಾರಿಗೆ? ನಿಮಗೇನ ರೆಂಟ್? ಅದು ರೆಂಟ್ ಏನು ತಗೊಂತಿಲ್ಲ ಸರ್. ಮತ್ತೆ ಹೆಂಗೆ ಫ್ರೀ ಕೊಡ್ತೀಯಣ್ಣ? ಸರ್ ಚಾರಿಟಿ ರಸ್ತೆ ಮೇಲೆ ಕುಂದಿರ್ತಾರಂತ ಹಿಂದೆ ಕಿಟ್ಕೊಳ್ಳಿ ಸಾಮಾನು ಅಂತ. ಈ ಅಂಗಡಿ ಸರ್ ನಮ್ದು ಸರ್. ಅಲ್ಲ, ಈ ಅಂಗಡಿ ಲಾಸ್ ಮಾಡ್ತಾ ಇದೆಯಲ್ಲ ನೀನು. ಇದಕ್ಕೆ ಈ ಅಂಗಡಿ ಟೆಂಡರ್ ಮಾಡ್ಬೇಕಲ್ಲ ಸರ್, ಅದ್ರ ಸಂಬಂಧ ಟೆಂಡರ್ ಅದು ಬಂದ್ ಮಾಡ್ಬೇಕು, ಓಪನ್ ಮಾಡಿ ಅವ್ರಿಗೆ ಹೆಂಗೆ ಕೊಡ್ತೀನಿ ನೀನು? ನಿನ್ಗೆ ಅಡ್ಜಸ್ಟ್ಮೆಂಟ್ ಸರ್, ಅದ್ರ ಸಂಬಂಧ ಫ್ರೀಯಾಗಿ ಕೊಟ್ಬಿಡಿ. ಹಂಗಾದ್ರೆ ನೀವು ರಸ್ತೆ ಮೇಲೆ ಅಂದ್ರೆ ಉದ್ದಕ್ಕೂ ರಸ್ತೆ ಮೇಲೆ ಇರೋದು ಎಲ್ಲರೂ. ಮಾರುಕಟ್ಟೆಯಲ್ಲಿ ಶೌಚಾಲಯ ಮತ್ತು ಕುಡಿಯುವ ನೀರಿನ ಮೂಲಭೂತ ಸೌಲಭ್ಯಗಳ ಕೊರತೆ ಕಂಡು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಮಾರ್ಟ್ ನಗರದ ಭಾಗವಾಗಿ ತಿಪಟೂರಿನಲ್ಲಿ ರೈತರು, ಪ್ರಯಾಣಿಕರು ಮತ್ತು ಶಾಲಾ ಮಕ್ಕಳ ದಿನನಿತ್ಯದ ಸಮಸ್ಯೆಗಳನ್ನ ಆಲಿಸಿ ಅವುಗಳ ಪರಿಹಾರಕ್ಕಾಗಿ ಅಗತ್ಯ ಕ್ರಮವನ್ನ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.